ಹಾಯ್ ಹಲೋ ಇನ್ಸ್ಟಾ ಫ್ಯಾಮ್, ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನು ಈ ಥರ ರೆಡಿಯಾಗಿ ಹೊರಟಿದ್ದು ಹಾಸನ್ಗೆ. ನಾನು ಬಸ್ ಸ್ಟಾಪಿಗೆ ಹೋಗ್ಬೇಕಾದ್ರೆ ನಮ್ಮ ಆಂಟಿ ನನಗೆ ಬಾಯ್ ಮಾಡಿದ್ರು. ಅವ್ರಿಗೆ ಬಾಯ್ ಮಾಡಿ ನಾನು ಬಸ್ ಸ್ಟಾಪಿಗೆ ಬರೋ ಅಷ್ಟರೊಳಗೆ ಬಸ್ಸೇ ಬಂದುಬಿಟ್ಟಿತ್ತು. ನಾನು ಬಸ್ ಹತ್ತಿ ಹಾಸನ್ಗೆ ಹೋದೆ. ಅಲ್ಲಿ ನಾನು ಬಟ್ಟೆ ತೊಗೋಬೇಕಾಗಿತ್ತು ಅಂತ ನನ್ನ ಫ್ರೆಂಡ್ ಬಂದು ನನಗೆ ವೆಯ್ಟ್ ಮಾಡ್ತಾ ಇದ್ಲು. ಅಲ್ಲಿಂದ ಬಟ್ಟೆ ತೊಗೊಂಡು ನಾವು ಸ್ಟ್ಯಾಂಡಿಗೆ ಹೋದ್ವಿ. ಬಟ್ಟೆ ತೊಗೊಂಡಿರೋದು ನಾನು, ಆದರೆ ಅವಳು ಕೊಡ್ಸಿರೋ ಥರ ಪೋಸ್ ಕೊಡ್ತಾಳೆ. ಅಲ್ಲಿಂದ ನಾನು ನನ್ನ ಫ್ರೆಂಡ್ಸ್ಗೆ ಬಾಯ್ ಮಾಡಿ ಮನೆಗೆ ಹೋದೆ. ನಾನು ಮನೆಗೆ ಹೋಗೋಕ್ಕೂ ಮುಂಚೆನೆ ನಮ್ಮ ಮನೇಲೆಲ್ಲ ರೆಡಿಯಾಗಿ ಕಾಯ್ತಾ ಇದ್ರು. ಎಲ್ಲಿಗಪ್ಪ ಅಂತೀರಾ, ನಾವೆಲ್ಲ ಹೊರಟಿದೆ ಮಂತ್ರಾಲಯಕ್ಕೆ. ಟ್ರೈನ್ ಬರೋಕ್ಕೆ ಟೈಮ್ ಆಗಿತ್ತು ಅಂತ ನಾವೆಲ್ಲ ಬೇಗ ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ. ಅಲ್ಲಿ ನೋಡಿದ್ರೆ ನಾವು ಹೋಗಿ ಅರ್ಧ ಗಂಟೆ ಆದರೂ ಟ್ರೈನೇ ಬಂದಿರಲಿಲ್ಲ. ಅಂತೂ ಇಂತೂ ಟ್ರೈನ್ ಬಂತು. ನಾವೆಲ್ಲ ಹತ್ತಿ ಸೀಟ್ ಹಿಡ್ಕೊಂಡು ಕೂತ್ಕೊಂಡ್ವಿ. ಕೂತ್ಕೊಂಡ್ರು ನಮ್ಮ ಅಜ್ಜಿ ಇನ್ನ ನಿಂತೇ ಇದ್ರು. ಅಂತೂ ಇಂತೂ ನಮ್ಮ ಪಯಣ ಮಂತ್ರಾಲಯ ಕಡೆಗೆ ಸ್ಟಾರ್ಟ್ ಆಯಿತು. ನಾನು ವಿಂಡೋ ಸೈಡ್ ಕೂತ್ಕೊಂಡು ನೇಚರ್ ಎಂಜಾಯ್ ಮಾಡಬೇಕಾದ್ರೆ ನನಗೆ ನಮ್ಮ ಬಾಸ್ ಕಾಣಿಸಿದ್ರು. ಅಷ್ಟರಲ್ಲಿ ಊಟಕ್ಕೆ ಟೈಮ್ ಆಗಿದೆ ಅಂತ ನಮ್ಮಮ್ಮ ನನಗೆ ಪಲಾವ್ ಕೊಟ್ಟರು. ಊಟ ಮಾಡಿ ಮುಗಿಸೋ ಅಷ್ಟರೊಳಗೆ ಸ್ಟಾಪ್ ಬಂತು ಅಂತ ಎಲ್ಲ ಬ್ಯಾಗ್ ತಂದು ರೆಡಿ ಆಗ್ತಾ ಇದ್ದಾರೆ. ನಾವು ಮಂತ್ರಾಲಯ ಬರೋ ಅಷ್ಟರೊಳಗೆ 4:15 ಆಗಿತ್ತು. ರೈಲ್ವೆ ಸ್ಟೇಷನಿಂದ ನಾವು ಹೋಗಿದ್ದೆ ರೂಮ್ ಕಡೆಗೆ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದೆ ಏನಾಯಿತು ಅಂತ ಪಾರ್ಟ್ 2 ಹೇಳ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.